ಸುದೀಪ್ ಅವರು ಒಂದು ವಾರ್ನ್ ಮಾಡಿದ್ರು ಯಾರಿಗೆ, ರಾಸಿಕಾಗೆ, ಇದು ಛತ್ರ ಅಲ್ಲ, ನೀವು ಆಡಬಾರ್ದು, ಆಡೋದಕ್ಕೆ ನಿಮ್ಮ ಪ್ಲೇ ಮಾಡೋದಕ್ಕೆ ನಿಮ್ ಸ್ವತಂತ್ರವನ್ನ ನಿಮ್ ಲವ್ ಯು ಟ್ರ್ಯಾಕ್ ಮಾಡಿ ಟ್ರೈ ಮಾಡ್ಕೊಳ್ಳೋದು ಛತ್ರ ಅಲ್ಲ, ಮದುವೆ ಮನೆ ಛತ್ರ ಅಲ್ಲ, ಯಾರ್ದೋ ಮದುವೆ ಮನೆಗೆ ಬಂದು ಯಾರ್ದೋ ಗಂಡು ಹೆಣ್ಣು ಸೆಟ್ ಮಾಡ್ಕೋಯ್ತಲ್ಲ ಅದಕ್ಕೆ, ಆ ಅರ್ಥದಲ್ಲಿ ಇದು ಛತ್ರ ಅಲ್ಲ ಅಂತ ಜೋರಾಗಿ ಹೇಳಿದ್ರು. ಬೇಕಿತ್ತ ಇದು ರಾಸಿಕಾ? ಏನ್ ಮೆರೆದದ್ದು, ಏನ್ ಅರ್ಚಿದ್ದು, ಸುದೀಪ್ ಅವ್ರು ಹೇಳಿದ್ದು ಅದೆಲ್ಲ ಆದ್ಮೇಲೆ ಜೊತೆಗೆ ಹೇಳಿದ್ರಲ್ಲ, ಗಂಡಸ್ರೆಲ್ಲ ಡಬ್ಬ ನನ್ನ ಮಕ್ಕಳಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ರು. ನಿಜವಲ್ಲ. ಮತ್ತೆ ರಿಷಾ, ಇದು ನಿನ್ನ ಬೇಕಾಗಿರ್ಲಿಲ್ಲ. ರಿಷಾಗಂತೂ ಸಿಕ್ಕಾಬಟ್ಟೆ ಕ್ಲಾಸ್ ಮಾಡಿದ್ರು. ಅದೇನು ಕೋಪ ಇತ್ತೋ ಏನೋ ನಿಜವಲ್ಲ ಗೊತ್ತಿಲ್ಲ. ಅದೆಷ್ಟು ದಿವಸ, ಒಂದು ವಾರದಿಂದ ಅದೆಷ್ಟು ಅನಲೈಸ್ ಮಾಡ್ಕೊಂಡು ಸುದೀಪ್ ಅವರು ಅದೆಷ್ಟು ನೋವನ್ನ ನಂಬ್ಕೊಂಡು, ಗಂಡ್ ಮಕ್ಳಿಗೆ ಆಗ್ತಿರೋ ನೋವು ಮತ್ತೆ ಇವ್ರು ನಡ್ಕತಿರೋ ರೀತಿಗೆ ಹಿಂದೆ ಎಲ್ಲ ವಾರ್ನ್ ಮಾಡಿದ್ರು. ನೀವು ಅರ್ಚಾಡೋದಕ್ಕೆ ಕಿರ್ಚಾಡದ್ಮೇಲೆ ಜನ ಟಿವಿ ಆಫ್ ಮಾಡ್ಬಿಡ್ತಾರೆ ಅಂತ ಹೇಳ್ತಿದ್ರು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ಬಿಗ್ ಬಾಸ್ ನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ವಾರದ ಕತೆ ಕಿಚ್ಚನ ಜೊತೆ. ಇವತ್ತು ಶನಿವಾರ 15ನೇ ತಾರೀಕು. ಇವತ್ತು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಕಿಚ್ಚ ಸುದೀಪ್ ಅವರು ಏನ್ ಕ್ಲಾಸ್ ತಗೋತಾರೆ, ಯಾರ್ಯಾರು ಏನೇನ್ ಟಾರ್ಚರ್ ಮಾಡ್ತಾರೆ, ಯಾರನ್ನ ಕಳಿಸ್ತಾರೆ, ಏನೇನು ವಿಚಾರಗಳು ತಗೋತಾರೆ ಅಂತ ಇತ್ತು. ನಿಜವಾಗ್ಲೂ ಕೂಡ ಇವತ್ತಂತೂ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು. ನನಗಂತೂ ಸೂಪರ್ ಆಗಿ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಗಿರುತ್ತೆ. ಯಾಕೆಂದ್ರೆ ಕಿಚ್ಚನ ಜೊತೆ, ಈ ವಾರದ ಕತೆ ಕಿಚ್ಚನ ಜೊತೆ ಅನ್ನೋದಕ್ಕೆ ಒಂದು ನಿಜವಾದ ಒಂದು ಅರ್ಥ ಬಂದಂಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಪ್ರತಿ ಒಬ್ಬೊಬ್ರಿಗೂ ಕ್ಲಾಸ್ ತಕೊಂಡ್ರು. ಯಾರೇನ್ ಆಟ ನಾಟಕ ಈ ಅದು ಇದು ಎಲ್ಲ ಹಿಂದೆ ಮುಂದೆ ಆಡಿದ್ರು, ಅವ್ರಿಗೆಲ್ಲ ಪ್ರತಿ ಒಬ್ಬೊಬ್ರಿಗೂ ಕೂಡ ಕ್ಲಾಸ್ ತಕೊಂಡ್ರು. ಒಂದಿಬ್ಬರಿಗೆ ಬಿಟ್ರೆ ಎಲ್ರಿಗೂ ಸಿಕ್ಕಾಬಟ್ಟೆ ಸಖತ್ತಾಗಿ ಉಗುತ್ ಮಡಗವ್ರೆ. ಅದರಲ್ಲಿ ಮೊದಲಿಗೆ ಈಗ ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಇವತ್ತು ರಘು ಅವರು, ಅವರ ಒಂದು ಬರ್ತ್ಡೇ ಇದ್ದಿದ್ರಿಂದ ಅವ್ರಿಗೆ ಕೇಕ್ ತಗೊಬಂದು ಕಟ್ ಮಾಡಿ ಎಲ್ಲರೂ ಕೇಕ್ ಕೊಟ್ಟು ವಿಶ್ ಮಾಡಿದ್ರು. ಎಲ್ಲ ಅದಾಯ್ತು. ಅದಾದ್ಮೇಲೆ ಒಂದೇನ್ ಬಂತು ಅಂತಂದ್ರೆ, ನೆಕ್ಸ್ಟ್ ಮೊದಲಿಗೆ ಬಂದಿದ್ದು ಏನಂತಂದ್ರೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ತರ ಬಂತು. ಆಮೇಲೆ ಮುಂದಕ್ಕೆ ಅದೇ ಅವ್ರದ್ದು ಗ್ರಾಚಾರ, ಅದನ್ನ ಆಮೇಲೆ ತೋರಿಸಿದ್ರು. ಮೊದಲಿಗೆ ಬಂದಿದ್ದು ಯಾರು ಅಂತಂದ್ರೆ ಧ್ರುವಂತ್. ಕರ್ನಾಟಕದಾದ್ರಿಂದ ಧ್ರುವಂತ್ಗೆ ಬೈತಿದ್ರು ಸರಿ ಇಲ್ಲ, ಹಂಗೆ ಹಿಂಗೆ ಸಂಗಾಬುಲ್ಲ ಏನೇನೋ ಮೆಸೇಜ್ ಹಾಕ್ತಿದ್ರು, ಏನೇನೋ ಕಮೆಂಟ್ ಹಾಕ್ತಿದ್ರು, ಏನೇನೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೇಳ್ತಿದ್ರು. ಆದ್ರೆ ಧ್ರುವಂತ್ ಅವರು ಒಂದು ತಪ್ಪು ಮಾತಾಡಿದ್ರು. ಅಂದ್ರೆ ನಾನು ಏನೇ ಮಾತಾಡ್ಬೋದು, ನಾನ್ ಕರೆಕ್ಟ್ ಆಗಿದ್ದೀನಿ, ಇದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ನನಗೊಂದು ಸ್ಪೇಸ್ ಕೊಡ್ತಾ ಇಲ್ಲ ಏನ್ ಮಾತಾಡೋದಕ್ಕೂ ಅಂತ ಹೇಳಿ ಒಂದು ಮಾತಾಡಿದ್ದು ಒಂದು ವಿಡಿಯೋ ಬಂದಿತ್ತು. ಅದೆಲ್ಲರೂ ನೋಡಿ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿರು. ಆಗ ಅವರು ಬದಲಿಗೆ ಧ್ರುವಂತ್ ಅವ್ರ ಕ್ಲಾಸ್ ತಕೊಂಡ್ರು. ಏನ್ ಧ್ರುವಂತ್ ಅಂತಂದಾಗ, ಇಲ್ಲ ಸರ್ ನಾನು ಹಂಗ್ ಮಾತಾಡಿಲ್ಲ ಹಿಂಗ್ ಮಾತಾಡಿಲ್ಲ ಅಂದ್ರು. ವಿಟಿನ ಪ್ಲೇ ಮಾಡಿದ್ರು. ಈ ಸುದೀಪ್ ಅವ್ರ ಹತ್ರ ಒಂದು ಇದಿದೆ, ಏನಂತಂದ್ರೆ ಫಸ್ಟ್ ನೀವ್ ಹಿಂಗ್ ಮಾತಾಡಿದ್ದೀರಾ ಅಂದ್ರೆ, ಇಲ್ಲ ಅಂದ್ರೆ ನನ್ನ ಹತ್ರ ಒಂದು ವಿಟಿ ಅದಂದ್ರೆ ಬಾಯಿ ಮುಚ್ಚ ಕುತ್ಕೊಬಿಡ್ಬೇಕು. ಜಾಸ್ತಿ ಮಾತಾಡಿದ್ರೆ ಇನ್ನು ಗರ್ಗಸ್ ಹಾಕೊಂಡು ಚಂಗ್ ತಿಕ್ಕಿ ತೀರ್ತಾರೆ. ಆ ತರ ಮೊದಲಿಗೆ ಧ್ರುವಂತ್ಗೆ ಕ್ಲಾಸ್ ತಕೊಂಡ್ರು. ಕ್ಲಾಸ್ ಹೆಂಗ್ ತಕೊಂಡ್ರು ಅಂತಂದ್ರೆ, ಆತ ಹೇಳಿದ ಅಂದ್ರೆ ಇವರು ನಮ್ಗೆ ಸರಿಯಾಗಿ ಸ್ಪೇಸ್ ಕೊಡ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ, ಏನ್ ಸ್ಪೇಸ್ ಕೊಡ್ಬೇಕು ಏನ್ ಕೊಡ್ಬೇಕು ಅಂದ್ಬಿಟ್ಟು ಸರಿ ತಪ್ಪುಗಳೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಹೇಳಿದ್ರು. ಅದಾದ್ಮೇಲೆ ನಿನ್ನೆ ಶುಕ್ರವಾರ ಮಾನವೀಯತೆಯನ್ನ ಮರ್ತು ಮಾಳುಗೆ ಒಳ್ಳೆ ಆಟಗಾರ ಅಂತ ಆಗಿದ್ದವನು ಕ್ಯಾಪ್ಟನ್ ಆದಾಗ ಅವನು ತಪ್ಪು ಮಾಡ್ತಿದ್ದವ್ರಿಗೆ, ಕೆಲಸ ಮಾಡ್ತಿದ್ದಂಥವ್ರಿಗೆ, ಅದರಲ್ಲಿ ಎಸ್ಪೆಷಲಿ ಅಶ್ವಿನಿ ಟೀಮ್ ಅವ್ರಿಗೆ ಎಲ್ರಿಗೂ ಕೂಡ ರೂಲ್ಸ್ ಫಾಲೋ ಮಾಡಿದ್ದು ಕೆಲಸ ಹೇಳಿದಾಗ ಅವರೆಲ್ಲರೂ ಕೂಡ ಆ ಕೋಪವನ್ನು ಇಟ್ಕೊಂಡು ಕಳಪೆ ಅಂತೇಳಿ ಒಳಗಡೆ ಕೂರಿಸಿದ ದಿನನೇ ಮಕ್ಕಳ ದಿನಾಚರಣೆ ಶುಕ್ರವಾರ ನಿನ್ನೆ 14ನೇ ತಾರೀಕು ಇದ್ದಾಗ ಎಲ್ರಿಗೂ ಕೂಡ ಯಾರ್ಯಾರು ಮಕ್ಕಳಿದ್ರು ಮದುವೆ ಆಗಿ ಅವ್ರ ಮಕ್ಕಳದೆಲ್ಲನೂ ವಿಟಿ ತೋರಿಸಿ ಖುಷಿಯಾಗಿದ್ರು. ಆದ್ರೆ ಆ ಟೈಮಲ್ಲಿ ಮಾಳು ಮನೆಯಿಂದ ಹೊರಗಡೆ ಇದ್ದದ್ರಿಂದ ವಿಟಿ ತೋರಿಸ್ತಿದಂತ ಒಂದು ವಿಡಿಯೋ ಸೆಷನ್ ರೂಮ್ ಇರ್ಲಿಲ್ಲ. ಆಗ ಮಾಳುನ ಕರ್ಕೊಬರೋಷ್ಟ್ರೊಳಗೆ ಅವರು ಬಿಗ್ ಬಾಸ್ ಅವ್ರು ಆಫ್ ಮಾಡ್ಬಿಟ್ಟಿದ್ರು. ಸುದೀಪ್ ಅವ್ರು ಹೇಳಿದ್ರು, ನಾವು ಬಿಗ್ ಬಾಸ್ ರೂಲ್ಸ್ ಗಳನ್ನ ಮಾಡ್ತೀವಿ, ಅದ್ರ ಮಾನವೀಯತೆ ಮೀರು ಕೂಡ ಒಂದೊಂದು ಮಾಡ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ಮಾಳು ಅವ್ರು ಏನು ಕಳ್ಕೊಂಡಿದ್ರು ಅಂದ್ರೆ, ಅವತ್ತು ಮಕ್ಕಳ ಒಂದು ಪ್ರೀತಿ ವಿಡಿಯೋವನ್ನ ಮಕ್ಕಳು ಮಾತಾಡಿದ್ನ ಅವ್ರ ಮಕ್ಕಳು ನೋಡಕ್ಕಾಗಿರ್ಲಿಲ್ಲ 1.5 ತಿಂಗಳಿಂದ, ಅದನ್ನ ತೋರಿಸಿದ್ರು. ಆಗ ಮಾಳು ನಿಜವಾಗ್ಲೂ ಕೂಡ ಒಂದು ದಿನ ಜೈಲಲ್ಲಿ ಅನುಭವಿಸಿದ ಶಿಕ್ಷೆಗಿಂತ ಅಲ್ಲಿ ದುಃಖ ಪಟ್ಕೊಂಡು ಗುಳೋ ಅಂತ ಅಳ್ತಿದ್ದದನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ಇವತ್ತು ಮತ್ತೆ ಆ ವಿಡಿಯೋನ ಸಪ್ರೇಟ್ ಆಗಿ ಮಾಳುಗ್ ತೋರಿಸ್ದಾಗ ಅಲ್ಲಿರೋರೆಲ್ಲರೂ ಕೂಡ ಸಪ್ಪು ಕೂತ್ಕೊಂಡಿದ್ರು, ಅಲ್ಲಿ ಟೀಕೆ ಮಾಡ್ತಿದ್ರು, ಸಪ್ಪನ್ ಕೂತಿದ್ರು. ಆಮೇಲೆ ಮಾಳು ಮಾತ್ರ ತುಂಬಾ ಸೈಲೆಂಟ್ ಆಗ್ಬಿಟ್ಟು, ತಂದೆ ಅಲ್ವಾ, ತಂದೆ ಮಕ್ಕಳ ಬಾಂಧವ್ಯ ಇದ್ದೇ ಇರುತ್ತೆ, 1-2 ನಿಮಿಷ ಕಣ್ಣೀರ್ ಹಾಕಿದ್ರು. ಅದೊಂದು ತುಂಬಾ ಸೂಪರ್ ಆಗಿತ್ತು. ಬಿಗ್ ಬಾಸ್ ಅಲ್ಲಿ ಅದೊಂದು ಚೆನ್ನಾಗಿ ತೋರಿಸಿದ್ರು. ಮತ್ತೆ ನೆಕ್ಸ್ಟ್ ಅಶ್ವಿನಿ, ಜಾನ್ವಿ, ಸ್ಪಂದನ ವಾಹಿನಿ ಕಡೆಯಿಂದ ಆಯ್ಕೆ ಆಗಿರುವಂತವ್ರು, ವಾಹಿನಿ ಸಪೋರ್ಟ್ ಇರುವಂತವ್ರು ಅನ್ನೋದನ್ನ ಈ ಜಾನ್ವಿ ಮತ್ತೆ ಈ ಅಶ್ವಿನಿ ಅವರು 1-2 ಕಡೆ ಮಾತಾಡಿದ್ರು. ಅದು ಎಲ್ಲಿ ಮಾತಾಡಿದ್ರು ಇವ್ರು ಅಂತಂದ್ರೆ, ಕೇಳಿದ್ರು ಇವ್ರೇನಂತಂದ್ರು, ಎಲ್ಲೂ ಮಾತಾಡಿಲ್ಲ ಅಂತಂದ್ರು. ವಿಟಿ ತೋರಿಸ್ಲಾ ಅಂತ ತಕ್ಷಣ ಇವ್ರು ಒಪ್ಕೊಂಡ್ರು. ಎಲ್ಲಿ ಮಾತಾಡಿದ್ರು ಇವ್ರು ಅಂತಂದ್ರೆ, ಕೆಲವ್ರು ತುಂಬಾ ಜನ ಗೊತ್ತಿರ್ಲಿಲ್ಲ.
ಕೆಲವು ಒಳಗಡೆ ಇರೋರಿಗೆ ಏನ್ ನಡೀತೆ ಅನ್ನೋದನ್ನ ನಮಗ್ ತೋರ್ಸೋದನ್ನ ಒಳಗಡೆ ಇರೋ ತೋರ್ಸಲ್ಲ, ಒಳಗಡೆ ಗೊತ್ತಿರೋದನ್ನ ನಮಗ್ ತೋರಿಸೋದಿಲ್ಲ. ಕೆಲವೊಂದು ಟ್ರಿಕ್ಸ್ ಇರ್ತವೆ, ಸಮಯ ಬಂದಾಗ ತೋರಿಸ್ತಾರೆ. ಈ ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಒಂದ್ ಜಾಗದಲ್ಲಿ, ಅಂದ್ರೆ ಇವರು ತುಂಬಾ ಚಾನಲ್ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಿರೋ ಸ್ಪಂದನ ಮತ್ತೆ ಇವ್ರಿಗೆ ಕೆಲವೊಂದು ಚಾನಲ್ ಇಂದ ಬಂದಿರೋರಿಗೆ ಯಾರು ಕಾವ್ಯ ಮತ್ತೆ ಸ್ಪಂದನಿಗೆ ಸಪೋರ್ಟ್ ಮಾಡ್ತಾರೆ, ಆ ಚಾನಲ್ ಕಡೆಯಿಂದ ಬಂದಿರೋದ್ರಿಂದ ಅವ್ರು ಸೇಫ್ ಆಗ್ತಾರೆ ಅಂತ ಇವ್ರೊಂದ್ ಜಾಗದಲ್ಲಿ ಮಾತಾಡ್ಕೊಂಡಿರು. ಇವ್ರು ಕೇಳಿದ್ಕೆ ಸುದೀಪ್ ಅವರು ಎಲ್ಲೂ ಮಾತಾಡಿಲ್ಲ ಅಂತಂದ್ರು. ವಿಡಿ ತೋರಿಸ್ಲಾ ಅಂದ ತಕ್ಷಣ ಪಟ್ಟಂತ ಒಪ್ಕೊಂಡ್ರು. ಎಲ್ಲಿ ಮಾತಾಡ್ಕೊಂಡಿದ್ರು ಅಂದ್ರೆ, ಹೆಣ್ಮಕ್ಳಿಗೆ ಬಿಗ್ ಬಾಸ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಕೋಡ್ ರೂಮ್ ಅಂತ ಒಂದು ಕೊಟ್ಟಿದೆ, ಡ್ರೆಸ್ ಚೇಂಜ್ ಮಾಡ್ಕೊಳಕ್ ಒಂದು ರೂಮ್ ನ, ಅದೊಂದು ಪ್ರೈವೇಸಿ ರೂಮ್. ಇವರು ಅಲ್ಲಿಗೆ ಹೋಗಿ ಅಲ್ಲಿ ಮೈಕ್ ನ ತೆಗೆದಿಟ್ಬಿಟ್ಟು ಅಥವಾ ಜೊತೆಗೆ ಇಟ್ಕೊಂಡು ಅಲ್ಲಿ ಗುಸಗುಸ ಅಂತ ಮಾತಾಡ್ಕೊಂಡಿರ್ತಾರೆ. ಅದನ್ನ ಬಿಗ್ ಬಾಸ್ ಟೀಮ್ ಕೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಬಿಗ್ ಬಾಸ್ ಟೀಮ್ಗೆ, ಅಂದ್ರೆ ಕಲರ್ಸ್ ಕನ್ನಡಕ್ಕೆ ಇವರು ಒಳಗಡೆ ಇದ್ಕೊಂಡು ಟ್ಯಾಂಕ್ ಕೊಡ್ತಾರೆ, ಅದಕ್ಕೆ ರಿವರ್ಸ್ ಆಗ್ತಾರೆ ಅಂದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ, ಅವ್ರ ಕಡೆ ತಪ್ಪಿಲ್ದೆ ಇದ್ರು. ಇವ್ರೇನ್ ಮಾತಾಡ್ಕೊಂಡಿರೋ ಅಂದ್ರೆ, ಇವರು ಕಲರ್ಸ್ ಕನ್ನಡದಿಂದ ಬಂದಿರೋ, ಅದಕ್ಕೆ ಇವ್ರಿಗೂ ಸ್ಪಂದನಾಗೂ ಮತ್ತೆ ಕಾವ್ಯಗೂ ಎಕ್ಸ್ಕ್ಯೂಸ್ ಕೊಡ್ತಾರೆ. ಇವ್ರು ಯಾವತ್ತೂ ತಪ್ಪು ಮಾಡದೇ ಇದ್ರು ಇವ್ರನ್ನ ಯಾರು ಸ್ಪಂದನ ಏನ್ ಆಟ ಆಡದಿದ್ರು ಕೂಡ ಸುಮ್ಮನೆ ಮುಂದಕ್ಕೆ ತೇಲ್ಸ್ಕೊಂಡು ಹೋಗ್ತಾರೆ. ನಾವ್ ಇಷ್ಟೆಲ್ಲ ಆಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ರಿಸ್ಕ್ ತಗೋತಾ ಇದೀವಿ, ಚಾನಲ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಒಂದು ಮಾತಾಡಿದ್ರು. ಅದನ್ನ ಸುದೀಪ್ ಅವ್ರು ಹೇಳಿದಾಗ ಇಬ್ರು ಒಪ್ಕೊಂಡ್ರು. ಅದಕ್ಕೆ ಕರೆಕ್ಟಾಗೆ ಉತ್ತರವನ್ನ ಸುದೀಪ್ ಅವರು ಜಾನ್ವಿ ಮತ್ತೆ ಅಶ್ವಿನ್ ಅವರಿಗೆ ಮಕ್ಕೊಡ್ದಂಗೆ ಸಿಕ್ಕಾಬಟ್ಟೆ ಸಖತ ಕೊಟ್ರು. ಹಂಗ ಆಗದಾಗಿದ್ರೆ ಎಷ್ಟು ಜನ ಗೆದ್ದಿದ್ದಾರೆ ಚಾನಲ್ ಇಂದ ಬಂದವರು ಬಿಗ್ ಬಾಸ್ನ? ಆತರ ಕೂತ್ಕೊಂಡ್ರು. ಇನ್ ಮುಂದೆ ಹಂಗ ನಾವು ಇನ್ ಮುಂದೆ ಮಾಡ್ತೀವಿ, ನಮ್ ಚಾನಲ್ಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್ ನಮ್ ಚಾನಲ್ ಇಂದ ಬಂದಿರೋನ್ನ ಬಿಗ್ ಬಾಸ್ ಗೆಲ್ಸ್ಬೋದು ಅಂತಾನು ಸಖತ್ತಾಗಿ ಹೇಳಿದ್ರು. ಹೇಳಿದಾಗ ಅಶ್ವಿನಿ ಅದನ್ನ ತೆಗೆದಂತ ಜಾನ್ವಿ ಅವ್ರಿಗೆ ಹೇಳಿದ್ರು, ನೀವು ಕೂಡ ಅದೇ ಚಾನೆಲ್ ಇಂದ ಬಂದವರಲ್ವಾ, ನೀವ್ ಹಿಂಗ್ ಮಾತಾಡಿದ್ ತಪ್ಪಲ್ವಾ ಅಂತ ಹೇಳಿದಾಗ, ಸರ್ ನಾನು ಅದ್ ಹಂಗಲ್ಲ ಹೇಳಿದ್ದು, ಇದು ಹಿಂಗಲ್ಲ ಹೇಳಿದ್ದು, ಉಲ್ಟಾ ಹೇಳಕ್ ಶುರು ಮಾಡಿದ್ರು, ಏನೇನೋ ಮಾತಾಡಕ್ ಶುರು ಮಾಡಿದ್ರು. ಒಪ್ಕತನೇ ಇಲ್ಲ. ಒಪ್ಕೊಬಿಟ್ಟಿದ್ರೆ ತಪ್ಪು ಅಂತ ಒಪ್ಕೊಂಡ್ರೆ ಯಾರಾದ್ರೂ ಸಂಸ್ಬಿಡ್ತಾರೆ. ಅದನ್ನ ತುಂಬಾ ಮಾತಾಡ್ತಾ ಹೋಗೋದು, ಅದನ್ನ ಸಮರ್ಥನೆ ಮಾಡ್ಕೋದಾಗ ಒಂದೇನೋ ಹೇಳ್ತಾರಲ್ಲ, ಮಾಡದ್ ಕರ್ಮ ಇವತ್ತೇ ಅನುಭವಿಸ್ಬೇಕು, ಕರ್ಮ ನಮ್ ಬೆನ್ನಿಂದನೇ ಇರುತ್ತೆ ಅನ್ನೋದಕ್ಕೆ ಮೊಕ್ಕೊಡ್ದಂಗೆ ಇಡೀ ಬಿಗ್ ಬಾಸ್ ಅಲ್ಲೇ ತಲೆ ತಗ್ಸುವಂತ ಒಂದು ಹೇಳಿಕೆಯನ್ನ ಸುದೀಪ್ ಅವ್ರು ಕೊಡ್ತಾರೆ. ನಿಜವಾಗ್ಲೂ ಕೂಡ ಯಾಕೆ ಬೇಕಿತ್ತು ಜಾನ್ವಿ ಅವ್ರಿಗೆ? ಒಪ್ಕೊಬಿಟ್ಟಿವ್ ಸರಿ ಹೋಗ್ತಿತ್ತು. ಏನಂತ ಹೇಳಿದ್ರು ಅಂತಂದ್ರೆ, ಇಲ್ಲ ಅಂತ ಅಂದಾಗ ಜಾನ್ವಿ ಅವ್ರಿಗೆ ಒಂದು ಸತ್ಯವನ್ನ ಹೇಳಿದ್ರು. ಜಾನ್ವಿ ಅವರು ಈ ಕಲರ್ಸ್ ಕನ್ನಡದಲ್ಲಿ ಇದ್ಕೊಂಡೆ ಕಲರ್ಸ್ ಕನ್ನಡದವ್ರನ್ನ ನನ್ನ ಒಳಗೆ ಕಳಿಸಿ ಕರ್ಕೊಳ್ಳಿ ಅಂತ ಅವರೇ ಒತ್ತಾಯ ಮಾಡಿ ರೆಕಮೆಂಡ್ ಮಾಡ್ಕೊಂಡು ಬಂದಿರೋದಂತೆ ಒಳಗಡೆಗೆ. ಇದು ಬೇಕಪ್ಪ ಇದು? ಸುಮ್ಮನೆ ಸುದೀಪ್ ಅವ್ರು ಹೇಳಿದಾಗ ಮರ್ಯಾದೆಯಿಂದ ಕೂತಿದ್ದಿದ್ರೆ ಅಲ್ಲೆಲ್ಲರ ಮುಂದೆನೂ ಕೂಡ ಸಣ್ಣವರಾದಂಗ ಆದ್ರು. ಅಂದ್ರೆ ಇಲ್ಲ ರೆಕಮೆಂಡು ನಡೀತವೆ, ಒಳಗಡೆ ಎಲ್ಲ ರಾಜಕೀಯ ನಡೀತವೆ, ಹಣ ಇರೋರು ನಡೀತದೆ ಅಂತ ಎಷ್ಟೋ ಜನ ಪಬ್ಲಿಕ್ ಎಲ್ಲ ಒಳಗಡೆ ಎಲ್ಲ ನಮ್ಮಂತವ್ ಸಾಮಾನ್ಯ ಜನಗಳನ್ನೆಲ್ಲ ಬಿಗ್ ಬಾಸ್ ಕೇಳಿ ತಗೋತಾರೆ ಅಂತ ಮಾತಾಡ್ತಿದ್ರಲ್ಲ, ಅವರೆಲ್ಲ ನೋಡಿ ಇವರು ತುಂಬಾ ಬಲವಂತ ಮಾಡಿ ಒಳಗಡೆ ಹೋಗಿರೋದಂತೆ ಜಾನ್ವಿ ಅವರು. ಇದು ನಾವ್ ಹೇಳಿದ್ದಲ್ಲಪ್ಪ, ಸುದೀಪ್ ಅವ್ರು ಹೇಳಿದ್ದಲ್ಲಪ್ಪ. ಜಾನ್ವಿ ಅವರು ಇಲ್ಲ ಅಂತ ವಾದ ಮಾಡಕ್ ಹೋದಾಗ ನಿಜವಾದ ಸತ್ಯವನ್ನ ಸುದೀಪ್ ಅವ್ರು ಹೇಳಿದ್ದು. ಇದೆಲ್ಲ ಬೇಕಿತ್ತ? ಸರಿಯಾಗಿ ಮಂಗಳಾರತಿಯನ್ನ ಸುದೀಪ್ ಅವರು ನಿಜವಾಗ್ಲೂ ಕೂಡ ಇವ್ರಿಗೆಲ್ಲ ಸಿಕ್ಕಾಬಟ್ಟೆ ಮಾಡಿದ್ರು. ಆಮೇಲೆ ಮೊದಲು ಧ್ರುವಂತ್ಗೆ ಬೈದಿದ್ರು, ಯಾಕಂದ್ರೆ ನನಗೆ ಸ್ಪೇಸ್ ಕೊಡುದಿಲ್ಲ ಅಂತ ಹೇಳಿ ಬೈದಿದ್ರು. ಮತ್ತೆ ಮರಳಿ ಧ್ರುವಂತ್ ವಿಷಯ ಬಂತು. ಧ್ರುವಂತ್ ವಿಷಯ ಏನಕ್ಕೆ ಬಂತು ಅಂತಂದ್ರೆ, ಧ್ರುವಂತ್ ಏನ್ ಮಾಡಿದ ಅಂತಂದ್ರೆ, ಈ ರಾಶಿಕಾ ಒಂದ್ ಮಾತು ಅಂದಿದ. ಏನಂತಂದ್ರೆ, ಇವಳು ನನಗ್ ಟ್ರೈ ಮಾಡಿದ್ಲು, ಅಭಿಕ್ ಟ್ರೈ ಮಾಡಿದ್ಲು, ಧನುಸು ಟ್ರೈ ಮಾಡಿದ್ಲು, ಆಮೇಲೆ ಮತ್ತೆ ನನಗೆ ಬಂದು ಟ್ರೈ ಮಾಡಿದ್ಲು, ನಾನ್ ಕೇರ್ ಮಾಡ್ಲಿಲ್ಲ, ನನಗ್ ಬೇಕಾಗಿಲ್ಲ ನಿನ್ನಂತ ಅವಳು ಅಂತ ನಾನು ಹೋಗಿದೆ ಅಂತ ಹೇಳಿ ಆ ಸುದ್ದಿ ಎತ್ಕೊಂಡ್ರು. ಆಗ ಅದನ್ನ ಧನುಷ್ ಕೇಳಿದ್ರು, ಮತ್ತೆ ಇನ್ನೊಂದ್ 2-3 ಕ್ಲಾರಿಫೈ ಮಾಡಿದ್ವಿ, ನೀವ್ ಹಿಂಗ್ ಕೇಳಿದ್ ಎಷ್ಟು ಸರಿ ಹಿಂಗೆ ಅಂತಂದಾಗ ಆತ ಹಂಗೆ ಹೇಳ್ದ, ಹೌದು ಸರ್ ನಾನು ಟ್ರೈ ಮಾಡ್ತಿದ್ರು ಅಂತ ಅನ್ನಿಸ್ತು, ನಾನು ಹಂಗೆ ಹೇಳ್ದೆ ಅಂತ. ಹಂಗಂತ ಎಲ್ಲ ಹೇಳಾದ್ಮೇಲೆ ನೆಕ್ಸ್ಟ್ ರಾಶಿಕಾ ಕೇಳಿದಾಗ, ರಾಶಿಕಾ ಇದ್ದಕ್ಕಿದ್ದಂಗೆ ವುಮೆನ್ ಕಾರ್ಡ್ ಪ್ಲೇ ಮಾಡೋದು, ಅಂದ್ರೆ ನಾನು ಹೆಣ್ತನ ಅನ್ನೋದನ್ನ ತೋರಿಸ್ಕೊಬಿಟ್ರು. ಯಾರೊಬ್ರು ಮಾತಾಡ್ತಾರ ಅಂದ್ರೆ ಅದ್ ಹಿಂದೆ ಏನಿರುತ್ತೆ ಅಂತ ತಿಳ್ಕೊಳ್ಳೋ ಇದಿಲ್ದೇನೆ ಬಿಗ್ ಬಾಸ್ ಅಲ್ಲಿ ನೀನ್ ಏನೇನ್ ಮಾಡಿದೆ ತಾಯಿ ಅದನ್ನೆಲ್ಲ ಜನ ಎಲ್ಲ ನೋಡ್ತಿದ್ರು. ಆಯ್ತಾ, ನೀನ್ ಆರ್ಭಟ ಚೀರಾಟ, ನೀನ್ ಡ್ರೆಸ್ ಕೋಡ್ ಅವನ್ನೆಲ್ಲ ನೋಡ್ತಿದ್ರು. ಸುದೀಪ್ ಅವರು ಸುಮ್ನೆ ಒಂದು ಕ್ಲೂ ಕೊಟ್ಬಿಟ್ಟು ಯಾರಿಗೆ ಧ್ರುವಂತಿಗೆ ಕೇಳ್ಬಿಟ್ಟು, ನೀನು ಆ ಹುಡುಗಿ ಬಗ್ಗೆ ಹಿಂಗ್ ಹೇಳ್ದಲ್ಲ, ಇದು ಸರಿಯಾ ನಿನಗೆ ಹಂಗೆ ಹಿಂಗೆ ಅಂತ ಕೇಳಿದ ತಕ್ಷಣ ಧ್ರುವಂತ್ ಹೌದು ಅವಳು ಮಾಡಿ ಸತ್ಯ ಸರ್, ನಂಗೆ ಟ್ರೈ ಮಾಡ್ತಿದ್ಲು, ಅವ್ರಿಬ್ರಿಗೂ ಟ್ರೈ ಮಾಡಿದ್ರು, ಅವ್ರಿಬ್ರು ಬೆಳೆದಕ್ಕೆ ನನ್ನ ಹತ್ರ ಬಂದಿದ್ಲು ಅಂತ. ಅಂದ್ರೆ ಒಂದ್ ಹುಡುಗನ ಇಂಪ್ರೆಸ್ ಮಾಡಕ್ ಬರ್ತಿದ್ದಾಳೆ ಅಂತ ಅವ್ನ ಹಂಗೆ ಹೇಳ್ದ. ಅದ್ ಹೇಳಾದ್ಮೇಲೆ ಈ ರಾಶಿಕನ ಹೋಗ್ಬಿಟ್ಟು, ಹೌದಾ ರಾಶಿಕಾ ಇದಕ್ಕೆ ಏನ್ ಹೇಳ್ತೀರಾ ಅಂತ ತಕ್ಷಣ ಏನ್ ಗುಳು ಅಂತ ಹತ್ಬಿಟ್ಲು. ಏನ್ ಡ್ರಾಮಾ ಮಾಡ್ಬಿಟ್ಲು. 1-2 ನಿಮಿಷ ತಡ್ಕೋಬೇಕಾಗಿತ್ತು. ಆಗ ಸುದೀಪ್ ಅವ್ರು ಹೇಳಿದ್ರು, ತಾಯಿ
ನಿನಗೆ ಇಷ್ಟ ಇರ್ಲಿಲ್ಲ, ನಿನಗೆ ಅವಮಾನ ಮಾಡ್ರು, ನಿನ್ನ ಅದು ಕೇಳೋದಕ್ಕೆ ಇಲ್ಲ ಸರ್ ನಾನು ಒಂದ್ ರೀತಿ ಆತರ ಅಲ್ಲ, ನಾನು ಒಂದ್ ರೀತಿ ಫ್ರೆಂಡ್ ರೀತಿ ಒಂದೇನೋ ಮಾನವೀಯತೆ ದೃಷ್ಟಿಯಿಂದ ಹೋಗಿ ಮಾತಾಡಕ್ ಹೋಗಿದ್ದು, ನನಗೆ ಆ ದೃಷ್ಟಿನೇ ಇರ್ಲಿಲ್ಲ. ಅವನು ಧ್ರುವ ಇದು ಅಭಿ ಚೆನ್ನಾಗಿದ್ದ, ಅಭಿ ನನ್ನ ಜೊತೆಗೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗ್ತಿದ್ದ ಅಂತ ಮಾತಾಡಿಸ್ತಿದ್ದೆ, ಧನುಷ್ ಜೊತೆ ಮಾತಾಡ್ತಿದ್ದಿ, ಅವ್ರು ಯಾರು ನನ್ನ ಜೊತೆ ಸರಿಯಾಗಿ ಬೆರೀತಿರ್ಲಿಲ್ಲ, ಅದಕ್ಕೆ ನಾನು ಇವ್ರ ಜೊತೆಗೆ ಫ್ರೆಂಡ್ಲಿ ಆಗಿ ಮೂವ್ ಮಾಡಕ್ ಹೋಗಿದ್ದೆ ಅಷ್ಟೇ ಸರ್, ನನ್ ಬಗ್ಗೆ ಹಿಂಗಿಲ್ಲ ಆಡ್ಬಿಟ್ರು ಹೀಗೆ ಅಂತ ಅಳಗ್ ಶುರು ಮಾಡ್ಕೊಂಡ. ಆಗ ನಿಜವಾದ ಸತ್ಯವನ್ನ ಸುದೀಪ್ ಅವ್ರು ಹೇಳಕ್ ಶುರು ಮಾಡ್ರು, ನಿನಗೆ ಅವ್ರಿಬ್ಬರದ್ ಬಿಡು, ಇವನ ಮೇಲೆ ಇಷ್ಟ ಇಲ್ಲ, ಇವನ ಮೇಲೆ ನೀನು ಅಪ್ರೋಚ್ ಮಾಡ್ತಿಲ್ಲ, ಇವ್ನ ಹಿಂದೆ ಹೋಗ್ತಿಲ್ಲ ಅನ್ನೋದಾದ್ರೆ ಅವನ್ ಬೆಲ್ಟು ವಾಚನ ಯಾಕೆ ಎತ್ತಿಟ್ಕೊಂಡಿದ್ದೆ, ಅವನು ಬೆಲ್ಟ್ ವಾಚನ ಯಾಕೆ ಎತ್ತಿಟ್ಕೊಂಡಿದ್ದೆ, ನಮಗ್ ಆಗಲ್ಲ ಅಂದ್ರ ನನ್ನ ಮಗ ಸಾಯಿಲಿ ಅಂತ ಬಿಸಾಕ್ಬಿಡ್ತೀವಿ ಅಂತದ್ರಲ್ಲಿ ನೀನ್ ಅವನ ವಾಚು ಮತ್ತೆ ಬೆಲ್ಟ್ ನ ಯಾಕೆ ಎತ್ತಿಟ್ಕೊಂಡಿದ್ದೆ ಅಂತೇಳಿ ಧನುಷ್ ಕೇಳಿದ್ರು. ಧನುಷ್ನ ಕೇಳಿದಾಗ ಧನುಷ್ ಅದಕ್ಕೆ ಕ್ಲಾರಿಟಿಯಾಗಿ ಉತ್ತರ ಕೊಟ್ಟಾದ್ಮೇಲೆ ಅವನೇನು ಉತ್ತರ ಕೊಟ್ಟ, ನೀನ್ ಹೋಗಿ ಆ ರಾಶಿಕ್ ಹತ್ರ ನೀನು ಬೆಲ್ಟ್ ಮತ್ತೆ ವಾಚ್ ಇದೆಯಾ ಅಂತ ತಕ್ಷಣನೇ ನೀನೇಂತಂದೆ, ಹೌದು ಇದೆ ಅಂತ ಅಂದ್ಬಿಟ್ಟೆ. ಇಲ್ಲ ಆಕಸ್ಮಿಕವಾಗಿ ಬಂದಿದ್ರೆ ವಾಚ್ ಇದೆಯಾ ಹಂಗಿಂಗ್ ಏನಾರು ಅನ್ಬೋದಾಗಿತ್ತು, ನೀ ಕೇಳಿದ ತಕ್ಷಣ ಪಟ್ಟಂದ್ ಕೊಟ್ಟಿದ್ರೆ ನೀ ಸ್ವಇಚ್ಛೆಯಿಂದ ಇಟ್ಕೊಂಡಿದ್ದೆ ಅಲ್ವಾ ಧನುಷ್ ಅಂತ ತಕ್ಷಣ ಹೌದು ಸರ್ ಅಂತಂದ್ರು. ಆಗ ಮತ್ತೆ ಇವ್ರನ್ನು ಕೂಡ ಧ್ರುವಂತನು ಕೇಳಿದಾಗ ಹೌದು ಸರ್ ಅಂತ ಹೇಳ್ದ. ಹಂಗಂತ ಹೇಳಿದ ತಕ್ಷಣನೇ ಅಲ್ಲಿ ಕ್ಲಾರಿಟಿ ಆಯ್ತು, ಈ ನಾಟಕವನ್ನ ಈ ರೀತಿ ಗಂಡು ಮಕ್ಕಳನ್ನ ಓಲೈಸಿ ಕೆಲಸವನ್ನ ರಾಶಿಕಾ ಮಾಡ್ತಿದ್ಲು ಅನ್ನೋದು ಪ್ರೂವ್ ಆಯ್ತು. ಮಂಗಳಾರತಿಯನ್ನ ಹೆಂಗ ಮಾಡಿದ್ರು ಅಂತಂದ್ರೆ, ಇವ್ರ ಮಾತಿತ್ರ ಆಟ ಆಡಿಕೆ ಅಂತ ಹೋಗ್ಬೇಕು, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೆಷ್ಟೋ ಪ್ರತಿಭೆ ಇವ್ರಿಗಿಂತ ತುಂಬಾ ಟ್ಯಾಲೆಂಟೆಡ್ ಇದ್ದವ್ರು ಇದ್ದಾರೆ, ಅದ್ರಲ್ಲಿ ಯಾವ್ಯಾವ್ದೋ ಮಾನದಂಡದಲ್ಲಿ ಆಯ್ಕೆ ಮಾಡಿ ಇವ್ರನ್ನ ಒಳಗಡೆ ತಕೊಂಡಿರ್ತಾರೆ. ಹಂಗಾಗಿ ಇವ್ರು ಒಳಗಡೆ ಹೋಗಿ ಆಟ ಆಡ್ಬೇಕು, ಏನಾದ್ರು ಒಂದು ಪ್ರೂವ್ ಮಾಡ್ಬೇಕು ಅಂದ್ರೆ ವ್ಯಕ್ತಿಗತದ ಆಟ ತೋರಿಸ್ಬೇಕು. ಇವ್ರು ಹೋಗಿ ಲವ್ ಮಾಡ್ತೀವಿ ಅಂದ್ರೆ ಹೊರಗಡೆ ಎಷ್ಟು ಜನ ಸಿಗ್ತಾರೆ. ಆ ತರದಲ್ಲಿ ಸುದೀಪ್ ಅವರು ಸಿಕ್ಕಾಬಟ್ಟೆ ಇವ್ರಿಗೆ ಒಂದ್ ರೀತಿ ಹಂಗ ಹೇಳಿದ್ರು ರಾಸಿಕ್ ಅವ್ರಿಗೆ. ಅದಾದ್ಮೇಲೆ ನೆಕ್ಸ್ಟ್ ಹಂಗಂತ ಹೇಳ್ತಿದ್ದಂಗೆನೆ ಸುದೀಪ್ ಅವರು ಒಂದು ವಾರ್ನ್ ಮಾಡಿದ್ರು ಯಾರಿಗೆ, ರಾಸಿಕಾಗೆ, ಇದು ಛತ್ರ ಅಲ್ಲ, ನೀವು ಆಡೋದಕ್ಕೆ ನಿಮ್ ಪ್ಲೇ ಮಾಡೋದಕ್ಕೆ ನಿಮ್ ಸ್ವತಂತ್ರವನ್ನ ನಿಮ್ ಲವ್ ಯು ಟ್ರೈ ಮಾಡ್ಕೊಳ್ಳೋದು ಛತ್ರ ಅಲ್ಲ, ಮದುವೆ ಮನೆ ಛತ್ರ ಅಲ್ಲ, ಯಾರ್ದೋ ಮದುವೆ ಮನೆಗೆ ಬಂದು ಯಾರ್ದೋ ಗಂಡು ಹೆಣ್ಣು ಸೆಟ್ ಮಾಡ್ಕೋಯ್ತಲ್ಲ ಅದಕ್ಕೆ, ಆ ಅರ್ಥದಲ್ಲಿ ಇದು ಛತ್ರ ಅಲ್ಲ ಅಂತ ಜೋರಾಗಿ ಹೇಳಿದ್ರು. ಬೇಕಿತ್ತ ಇದು ರಾಸಿಕಾ? ಏನ್ ಮೆರೆದದ್ದು, ಏನ್ ಅರ್ಚಿದ್ದು, ಏನ್ ಚೀರಿದ್ದು, ನಿನಗಿಂತ ದೊಡ್ಡವ್ರವ್ರೆ, ನಿನಗಿಂತ ಅನುಭವಸ್ತ್ರವ್ರೆ, ಯಾಕೆ ಬೇಕಿತ್ತಿದ್ದು? ಅವ್ರಿಗೊಂಥರ ಅದಾಯ್ತು. ಅದಾದ್ಮೇಲೆ ಇನ್ನೊಂದು ಬ್ಯೂಟಿಫುಲ್ ಟ್ರೆಂಡಿಂಗ್ ಕ್ವೀನ್, ಏನ್ ಅವ್ರ ಆಟ ಮೆರೆದಾಟ ಅವ್ರದ್ದು ಬಂತು. ರಿಸಾದು ಬಂತು. ರಿಸಾದು ಬಂದ್ಬಿಟ್ಟು ಒಬ್ಬ ಹುಡುಗನ ಕಂಡ್ರೆ ವಾಂತಿ ಬರುತ್ತಾ ನಿಮ್ಗೆ ಹಂಗಂತ ಕೇಳಿದಕ್ಕೆ, ವಾಂತಿ ಮಾಡ್ಕೊಂಡಿದ್ರು ಒಂದು ಕೆಲವೊಂದು ತುಂಬಾ ಜನ ನೋಡಿರ್ಲಿಲ್ಲ. ಒಂದ್ ಹುಡುಗನ ಕಂಡ್ರೆ ವಾಂತಿ ಬರುತ್ತೆ ಅಂತ ಹೇಳ್ತಿರಲ್ಲ ನೀವು, ಅಂದ್ರೆ ಅದೇ ಯಾರು ಅಲ್ಲ, ಈ ಧನುಷನ್ ಯಾರೋ ಧ್ರುವಂತನ್ ಕಂಡ್ರೆ ವಾಂತಿ ಬರುತ್ತಾ? ಧ್ರುವಂತು ಅವ್ನ ಕ್ಯಾರೆಕ್ಟರ್ ಆಗಿರ್ಬೋದು, ನೋಡಕ್ಕೆ ಎಷ್ಟು ಹ್ಯಾಂಡ್ಸಮ್ ಇದ್ದಾನೆ, ಸಖತ್ತಾಗಿದ್ದಾನೆ. ಸಲ್ಮಾನ್ ಖಾನ್ ತರ ಒಂದ್ ರೀತಿ ಹೈಟ್ ಫಿಟ್ ಆಗಿ ಸಖತ್ತಾಗಿದ್ದಾನೆ. ಅವ್ನ ವ್ಯಕ್ತಿತ್ವ ಏನಿದೆ ಅದು ಅವ್ರು ಬಿಟ್ಬಿಡು, ಸೂಪರ್ ಆಗಿದ್ದಾರೆ. ಅವನು ನೋಡ್ರೆ ವಾಂತಿ ಬರುತ್ತೆ ಅಂತಂದ್ರೆ ಇವಳು ಅವನಿಗಿಂತ ಇನ್ಯಾವುದು ಪ್ರಪಂಚದ ಸುಂದರವಾದ ಹೆಣ್ಣು ಅಂತ ಯಾರು ಹುಡುಕ ಬಂದ್ರೆ ಇವರೇ ಇರ್ತಾರ? ಅಯ್ಯಪ್ಪ, ಯಾಕೆ ಬೇಕಿದು? ನಿಜವಾಗ್ಲೂ ಸೌಂದರ್ಯ ಅನ್ನೋದು ಇಲ್ಲಿರುತ್ತೆ, ಇಲ್ಲಿರೋದಿಲ್ಲ. ಅದನ್ನೇ ಸುದೀಪ್ ಅವ್ರು ಹೇಳಿದ್ದು. ನಿಮ್ಗೆ ಆ ಹುಡುಗನ್ ನಿಮ್ಗೆ ಅವ್ನ್ ನೋಡಿದ್ರೆ, ಒಂದ್ ಗಂಡು ನೋಡಿದ್ರೆ ವಾಂತಿ ಬರುತ್ತೆ ಅಂತಂದ್ರೆ, ಅಂತ ಒಂದು ಗಂಡು ಹೆಣ್ಣಿಗೆ ಹುಟ್ಟದವನು ಈ ಹುಡುಗ. ಬೇಕಿತ್ತ ಇದು? ಅಂತ ಒಂದು ಅಪ್ಪ ಅಮ್ಮ ಅವನಿಗೆ ಹುಟ್ಟದವನು ಇವನು, ಅಪ್ಪ ಅಮ್ಮನಿಗೆ ಹುಟ್ಟದವನು ಇವನು, ಅಂತವನ್ನ ಕಂಡ್ರೆ ನಿನಗೆ ವಾಂತಿ ಬರುತ್ತಾ ಅಂದ್ರೆ ಇನ್ನೂ ಒಂದ್ ಅರ್ಥದಲ್ಲಿ ಹೇಳಿದ್ರು, ನಿಮ್ಮಂತವ್ರಿಗೆ ವಾಂತಿ ಬರ್ಸೋರು ಗಂಡೆ, ಅಂತ ಗಂಡೆ ಕಂಡ್ರೆ ವಾಂತಿ ಮಾಡ್ತೀಯಲ್ಲ ಅಂತ ಹೇಳಿದ್ರು. ಅಷ್ಟೆಲ್ಲ ಹೇಳ್ಬಿಟ್ಟು ಗಂಡಸ್ರೆಲ್ಲ ಡಬ್ಬ ನನ್ನ ಮಕ್ಕಳಲ್ಲ, ಅದನ್ನ ಒತ್ತಿ ಹೇಳಿದ್ರು, ಗಂಡಸ್ರೆಲ್ಲ ಡಬ್ಬ ನನ್ನ ಮಕ್ಕಳಲ್ಲ. ನಿಜವಾಗ್ಲೂ ಕೂಡ ಎಷ್ಟು ಅವಮಾನ ಮಾಡಿದೆ, ಎಷ್ಟು ಕೇವಲವಾಗಿ ಕಂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ. ತಾಳ್ಮೆಯಿಂದ ಎಷ್ಟೆಷ್ಟು ಜನ ಯಾರು ವಿಜಯ ರಾಘವೇಂದ್ರ ಆಗಿರ್ಬೋದು, ಇನ್ನು ಯಾರು ತುಂಬಾ ಜನ ಎಲ್ಲ ಗೆದ್ದಿದ್ದಾರೆ. ಅವರೆಲ್ಲ ಹೆಂಗ್ ಆಟ ಆಡ್ಕೊಂಡೆಲ್ಲ ಅವ್ರಿತ್ತು ಒಂದ್ ರೀತಿ ಅವ್ರು ಎಂತ ಸೆಲೆಬ್ರಿಟಿ ಆಗಿರೋ ಅದನ್ನೆಲ್ಲ ಮನೇಲಿ ಕಟ್ಟಿ ಬಿಸಾಕ್ಬಿಟ್ಟು ಬಂದು ಆಟ ಆಡ್ತಿದ್ರು. ಇವ್ರು ಒಳಗಡೆ ಹೋಗಿ ಏನೇನೆಲ್ಲ ಆರಾಟ ಚೀರಾಟ, ಗಂಡಸರ್ ಕಂಡ್ರೆ ಅಸಹ್ಯನ. ನಿಮ್ ತಂದೆ ಒಬ್ಬ ಗಂಡಸು, ನಿಮ್ ಅಣ್ಣ ಗಂಡಸು, ನಿಮ್ ತಮ್ಮ ಗಂಡಸು, ಅದನ್ನೆಲ್ಲ ನೋಡ್ಕೊಂಡು ಹೇಳ್ಬೇಕಿತ್ತಲ್ಲ. ಈ ತೂ ಅನ್ನೋದನ್ನೇ ಟ್ರೆಂಡಿಂಗ್ ಸಾಂಗ್ ಮಾಡ್ಬಿಟ್ಟಿರು ಎಲ್ಲ ಕಡೆ. ಅಯ್ಯಪ್ಪ, ಅದನ್ನ ಏನೇನೋ ಸಾಂಗ್ಗಳೆಲ್ಲ ಮಾಡಿ ಬಿಟ್ಬಿಟ್ಟಿದ್ರು. ಇದು ನಾನು ಇಷ್ಟೊಂದು ಆಕ್ರೋಶಲ್ಲಿ ಹೇಳ್ತಿರೋದೆಲ್ಲ ನಾನು ಹೇಳೋದಿಲ್ಲ, ಸುದೀಪ್ ಅವ್ರು ಹೇಳಿದ್ದು. ಅದೆಲ್ಲ ಆದ್ಮೇಲೆ ಜೊತೆಗೆ ಹೇಳಿದ್ರಲ್ಲ, ಗಂಡಸ್ರೆಲ್ಲ ಡಬ್ಬ ನನ್ನ ಮಕ್ಕಳಲ್ಲ ಅಂತ ಒತ್ತಿ ಹೇಳಿದ್ರು. ನಿಜವಾಗ್ಲೂ ಮತ್ತೆ ಇದು ನಿನ್ನ ಬೇಕಾಗಿರ್ಲಿಲ್ಲ. ರಿಷಾಗಂತೂ ಸಿಕ್ಕಾಬಟ್ಟೆ ಕ್ಲಾಸ್ ಮಾಡಿದ್ರು. ಅದೇನು ಕೋಪ ಇತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಅದೆಷ್ಟು ದಿವಸ, ಒಂದು ವಾರದಿಂದ ಅದೆಷ್ಟು ಅನಲೈಸ್ ಮಾಡ್ಕೊಂಡು ಸುದೀಪ್ ಅವ್ರು ಅದೆಷ್ಟು ನೋವನ್ನ ನುಂಗ್ಕೊಂಡು, ಗಂಡ್ ಮಕ್ಳಿಗೆ ಆಗ್ತಿರೋ ನೋವು ಮತ್ತೆ ಇವ್ರು ನಡ್ಕತಿರೋ ರೀತಿಗೆ ಹಿಂದೆ ಎಲ್ಲ ವಾರ್ನ್ ಮಾಡಿದ್ರು. ನೀವು ಕಿರ್ಚಾಡದ್ಮೇಲೆ ಜನ ಟಿವಿ ಆಫ್ ಮಾಡ್ಬಿಡ್ತಾರೆ
ಅಂತ ಹೇಳ್ತಿದ್ರು. ಅಷ್ಟು ಹೇಳಿದ್ರು ಇವ್ರು ಅರ್ಚಾಟ ಕಿರ್ಚಾಟ ನೋಡಿ ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಅಶ್ವಿನಿ ದುರಾಂಕಾರಿ ಇರ್ಬೋದು, ಆದ್ರೆ ವಿಷಕಾರಿ ಅಲ್ಲ. ಆಕೆ ಏನಾರು ಹೇಳ್ ರಿಯಾಕ್ಟ್ ಮಾಡಿದ್ರೆ ಇದಕ್ಕಿದಂಗೆ ಜೋರ್ ಮಾಡ್ಬಿಡ್ತಾಳೆ, ಏನೋ ಮಾಡ್ಬಿಡ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಅವರ ಮಾನಸಿಕ ಸ್ಥಿತಿ, ಅವ್ರ ಜೀವನದಲ್ಲಿ ಕಳ್ಕೊಂಡಿರುವಂತ ಕೆಲವೊಂದು ಅಮೂಲ್ಯವಾದ ಕ್ಷಣಗಳು, ಅಮೂಲ್ಯವಾದ ವ್ಯಕ್ತಿಗಳು, ಅಮೂಲ್ಯವಾದ ಸಂಬಂಧಗಳು, ಅದರಿಂದ ಕೆಲವ್ರಿಗೆ ಬೇಗ ಕೋಪ ಬರ್ಬೋದು, ಆದ್ರೆ ಒಳ್ಳೆಯವ್ರು ಇರ್ತಾರೆ. ಅದಕ್ಕೆ ಹೇಳೋದು ಅಶ್ವಿನಿ ದುರಾಂಕಾರಿ ಇರ್ಬೋದು, ಆದ್ರೆ ವಿಷಕಾರಿ ಅಲ್ಲ. ರಿಷಾ, ರಾಶಿಕಾ, ಜಾನ್ವಿ ತರ ಈಗ ಆಲ್ರೆಡಿ 3 ಜನದನ್ನ ಸುದೀಪ್ ಅವರು ಇಷ್ಟೊತ್ತುವರು ಹೇಳಿದ್ರಲ್ವಾ, ಅದೇ ರೀತಿ ದುರಾಂಕಾರಿ ಆಗಿದ್ರು ಕೂಡ ವಿಷಕಾರಿ ಅಲ್ಲ ಅನ್ನೋದೊಂದನ್ನ ತುಂಬಾ ಸ್ಪಷ್ಟಪಡಿಸ್ಬಿಟ್ಟು ಇನ್ನೊಂದು ಹೇಳಿದ್ರು, ಬಿಗ್ ಬಾಸು ನಿಮ್ ಲವ್ ಸ್ಟೋರಿಗಳನ್ನ ಕಟ್ತಿರೋ ಕಿತ್ತೋಗಿರೋ ಮನೆ ಅಲ್ಲ ರಾಶಿಕಾ. ಅಂದ್ರೆ ಇವ್ ಏನ್ ಲವ್, ಅದ್ಯಾರೋ ಅವನು ಇನ್ನೊಬ್ಬ ಬಂದಿದ್ದಾನಲ್ಲ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿಲ್ಲ, ಸೂರಜ್ ಅಪ್ಪ ನೀನ್ ಅದೇನ್ ಆಡ್ತಾ ಇದ್ದೆ ನೀನ್ ಆಟನ, ಬರೀ ಹೋಗಿ ನನ್ ಯಾಕೆ ಹಂಗೆ ಹೇಳ್ದೆ, ನನ್ಗೆ ಯಾಕೆ ಹಿಂಗೆ ಹೇಳ್ದೆ, ನನ್ಗೆ ಇದ್ಯಾಕೆ ಹಂಗೆ ಮಾಡಿದೆ, ಇದೇನ್ ಇದು ಜನ ನೋಡಕ್ಕೆ ಎಷ್ಟು ಅಸಹ್ಯ ಆಗುತ್ತೆ ಗೊತ್ತಾ. ಆ ಬಿಗ್ ಬಾಸ್ ಅವ್ರು ಬರೀ ಅದನ್ನೇ ತೋರಿಸ್ತಾರೆ. ಅವಳ ಹತ್ರ ಹೋಗಿ ನೀನ್ ಯಾಕೆ ಅವಳ ಹತ್ರ ಮಾತಾಡ್ಬೇಡ ಅಂದೆ, ಇವಳ ಹತ್ರ ಏನ್ ಆಟ ನೋಡ್ತಿರ್ಲಿ, ಏನಿಲ್ಲ, ಅದು ಯಾವಾಗ ಬಂದ್ಬಿಡ್ತಿ ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮಿಬ್ರು ಕುತ್ಕೊಂಡು ಲವ್ ಮಾಡೋದು, ನೀನ್ ಅದಂಗೆ ಯಾಕೆ ಇದಂಗೆ ಯಾಕೆ ಆಟ ಆಡ್ರಿ. ಈ ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಕಾವು ಅನ್ಕೋಯ್ತಾನೆ, ಅಲ್ಲಿ ಒಂದು ಕ್ಲಾರಿಟಿ ಆಗ್ಬಿಡುತ್ತೆ, ಜನ ನಗ್ತಾರೆ. ಅದು ನಿಮ್ಮಿಬ್ರದ್ದು ಏನ್ ರೋಮಿಯೋ ಜೂಲಿಯಟ್ ತರ ಕಥೆಗಳು ನಡೀತಿತ್ತು, ಅದು ಎಷ್ಟು ದಿವಸದಿಂದ ಸುದೀಪ್ ಅವ್ರಿಗೆ ತಾಳ್ಕೊಂಡಿದ್ರೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು ಬಿಗ್ ಬಾಸ್ ಮನೆ ನಿಮ್ಮ ಕಿತ್ತೋಗಿರೋ ನಿಮ್ ಲವ್ ಸ್ಟೋರಿಗಳನ್ನ ಕಟ್ತಾ ಇರುವಂತ ಮನೆ ಅಲ್ಲ ಇದು ರಾಶಿಕಾ ಅಂತ ವಾರ್ನ್ ಮಾಡಿ ಹೇಳಿದ್ರು. ಯಪ್ಪ ಎಷ್ಟೊಂದು ಆಯ್ತು ಅಂತಂದ್ರೆ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ ಕೂಡ. ತುಂಬಾ ಜನ ಕನ್ನಡಿಗರು ಸಹಿಸ್ಕೊಂಡಿದ್ರು. ತುಂಬಾ ಜನ ಫೀಡ್ಬ್ಯಾಕ್ ಇದು ಅವ್ರದ್ದು ಒಂದೊಂದು ಬಿಗ್ ಬಾಸ್ ಕುರಿತು ಏನಾದ್ರು ನಿಮ್ಮ ಅನಿಸಿಕೆ ಏನು ಹೇಳಿ ಅಂತಂದಾಗ ತುಂಬಾ ಮಾತಾಡಿದ್ದಾರೆ. ಅದನ್ನ ಇವ್ರು ಯಾರು ನೋಡ್ಬಿಟ್ರೆ ಜನ ಸರಿ ಇಲ್ಲ ಹಂಗಿಂಗೆ ಅಂತಿದ್ರು. ಜನಗಳ ತಾಳ್ಮೆ ಕಟ್ಟೆ ಹೊಡಿಕ್ಕಿಂತ ಮುಂಚೆ ಸುದೀಪ್ ಅವರೇ ಒಂದು ಕ್ಲಾರಿಟಿ ಕೊಟ್ಬಿಟ್ರು ಯಾರ್ಯಾರ್ದು ಏನೇನಿದೆ ಅಂತ. ಈ ವಾರ ಅದರಲ್ಲೂ ಶನಿವಾರ ಮಾತ್ರ ಸಿಕ್ಕಾಬಟ್ಟೆ 1.5 ತಿಂಗಳಲ್ಲಿ ಎಲ್ರಿಗೂ ಸರಿಯಾದ ಕ್ಲಾಸ್ ಮಾಡಿದ್ರು ಎಲ್ಲರಿಗೂ ಕೂಡ. ಅದರಲ್ಲಿ ಎಸ್ಪೆಷಲಿ ರಘು ಅವರೊಬ್ಬರನ್ನ ಬಿಟ್ಟು, ಮಾಳು ಒಬ್ಬರನ್ನ ಬಿಟ್ಟು ಇನ್ನು ಉಳಿದ ಎಲ್ರಿಗೂ ಕೂಡ ತಿಕ್ಕಿ ತೀಡಿದ್ದಾರೆ ಮಾತ್ರ. ಅದು ರಾಶಿಕಾಗಿ ಇದೆಲ್ಲ ಹೇಳಾದ್ಮೇಲೆ ನೆಕ್ಸ್ಟ್ ಇನ್ನು ಗಿಲ್ಲಿ ರಕ್ಷಿತಾದು ಓವರ್ ಆಗ್ತಿದೆ ಅಂತ ಜನ ತುಂಬಾ ಹೇಳ್ತಿದ್ರು. ಅದು ಪ್ರೂವ್ ಆಯ್ತು. ಅದು ಸಂಕದಿಂದ ಬಂದ್ರೇನೆ ತೀರ್ಥ. ಸುದೀಪ್ ಹೇಳಿದ್ಮೇಲೆ ಈಗ ಜನ ಒಪ್ಕೋಬಹುದು. ನಾಳೆಯಿಂದ ಅದೇನ್ ಕಮೆಂಟ್ ಬರ್ತೋ ಗೊತ್ತಿಲ್ಲ. ಗಿಲ್ಲಿ ಒಳ್ಳೆ ಕಾಮಿಡಿ ಆರ್ಟಿಸ್ಟು, ಆನ್ ಸ್ಪಾಟ್ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಿದ್ದವನು. ಆದ್ರೆ ಆತ ಹೇಳ್ತಿದ್ದೇನಂತಂದ್ರೆ ನಾವು ಬಂದಿರೋದು ರಿಯಾಲಿಟಿ ಶೋ, ನಂದೇನ್ ರಿಯಾಲಿಟಿ ಇದೆ ಅದನ್ನೇ ತೋರಿಸ್ಬೇಕು ಅಂತ ಹೇಳಿದ್ದು ಅಂತಂದ್ರೆ ಎಲ್ಲವನ್ನು ಅದೇ ಮಾಡ್ಕೋಗ್ಬಿಡ್ತು ಅಂತಂದ್ರೆ ತಪ್ಪಾಗ್ತಿತ್ತು. ಮೊದ್ಲು ಒಂದ್ಸಾರಿ ವಾರ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ನೀನ್ ಕಾಮಿಡಿ ಮಾಡು, ಬೇರೆಯವ್ರನ್ನ ಟೀಕೆ ಮಾಡು, ಏನಾರು ಮಾಡು, ಆದ್ರೆ ಒಂದು ಟೀಮಲ್ಲಿ ಒಂದು ನಿಯಮ ಇದ್ರೆ ಅದನ್ನ ಒಡೆಯಕ್ ನೀನ್ ಯಾರು? ಅಶ್ವಿನಿ ಅವ್ರ ಟೀಮ್ಗೆ ಗಿಲ್ಲಿ ಟೀಮಿಂದ ರಕ್ಷಿತಾನ ಕಳಿಸಿದ್ರು. ಅಲ್ಲಿಗೆ ಹೋದ್ಮೇಲೆ ಅಶ್ವಿನಿ ಅವ್ರ ಟೀಮಲ್ಲಿ ಏನ್ ನಡೀತೆ, ಅವ್ರದ್ದು ಏನಿರುತ್ತೋ ಅದಕ್ಕೆ ಬದ್ಧವಾಗಿ ಇವಳು ಇರ್ಬೇಕು, ಯಾರು? ರಕ್ಷಿತಾ ಅಶ್ವಿನಿ ಟೀಮಿಂದ ಇವ್ರನ್ನ ಯಾರನ್ನ ರಘು ಅವ್ರನ್ನ ಕಳಿಸ್ದಾಗ ರಘು ಅವ್ರು ಹೇಗಿದ್ರು ಗಿಲ್ಲಿ ಅವ್ರ ಟೀಮಲ್ಲಿ ಅದೇ ರೀತಿ ರಕ್ಷಿತಾ ಇರ್ಬೇಕಾಗಿತ್ತು. ರಕ್ಷಿತಾ ಇಲ್ದೇ ಆಕೆ ಏನ್ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ಅವ್ರು ಏನೇ ಹೇಳಿದ್ರು ಒಪ್ಕೋತಿರ್ಲಿಲ್ಲ. ಅಶ್ವಿನಿ ಅವರು ಹುಚ್ಚಿ ಏನು ಅಂತ ಅನ್ನೋ ರೀತಿ ಕರ್ನಾಟಕದಲ್ಲಿ ಬಿಂಬಿತ ಆಗ್ಬಿಟ್ಟಿತ್ತು. ಆದ್ರೆ ಅವ್ರು ಏನೇ ಹೇಳಿದ್ರು ಅಷ್ಟಷ್ಟು ದೊಡ್ಡದವರಾದ್ರು ಓಕೆನಾ ರಕ್ಷಿತಾ ಅಂದ್ರೆ ನನ್ಗೆ ಓಕೆ ಇಲ್ಲ, ನಾನು ಅದ್ ಮಾಡಲ್ಲ, ಇದ್ಯಾಕಂಗೆ ಅದ್ಯಾಕೆ ಹಿಂಗೆ ಎಷ್ಟೆಷ್ಟು ಆಡ್ತಿತ್ತು. ಸುದೀಪ್ ಅವ್ರು ಇವತ್ತು ಆಕೆ ಸಖತ್ತಾಗಿ ಜಡಿದ್ರು ನೋಡು. ಹುಡುಗಿರಿಗೆ ಉಕ್ತರು ಬೈದ್ರು ಅಂತ ಹೇಳ್ಬಾರ್ದು, ಸಿಕ್ಕಾಪಟ್ಟೆ ಜಡ್ದಾದ್ಮೇಲೆ ಗಿಲ್ಲಿಗೆ ಹೇಳಕ್ ಶುರು ಮಾಡಿದ್ರು. ಗಿಲ್ಲಿ ನಿನಗೇನ್ ಅಧಿಕಾರ ಇದೆ, ಅವಳಲ್ಲಿ ಹೋದ್ಮೇಲೆ ನೀನ್ ಹೇಳ್ಕೊಡುವಂತದ್ದೇನು? ಅದ್ ಮಾಡು ಒಪ್ಕೋಬೇಡ ಇವ್ನು ಹೇಳ್ಕೊಡೋದು. ಇದು ಆಟ ಅಲ್ಲ, ಇದೆಲ್ಲ ಗೇಮ್ ಪ್ಲೇ ಮಾಡೋದು ಅಂತಲ್ಲ, ಈ ತರ ಮಾಡಬಾರ್ದು. ಅವ್ರವ್ರು ಗೆಲ್ಬೇಕು. ಆಮೇಲೆ ಅವ್ರ ಟೀಮಲ್ಲಿ ಇದ್ಕೊಂಡು ಬಂದು ಇವ್ರಿಗೆ ಏನಾರು ಅಲ್ಲಿದೆಲ್ಲ ಒಳಗುಟ್ಟೆಲ್ಲ ಹೇಳ್ಕೊಡ್ತಿರು. ಗಿಲ್ಲಿ ರಕ್ಷಿತಾ ಬಂದಾಗ ರಘು ಅವ್ರ ವಿಚಾರ ಬಂದಾಗ ನಾಮಿನೇಟ್ ಮಾಡುವಾಗ ರಕ್ಷಿತಾ ರಘು ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟಿದ್ಲು. ಎಲ್ರಿಗೂ ಆಶ್ಚರ್ಯ ಆಗ್ಬಿಟ್ಟಿತ್ತು. ಆಗ ನೀನ್ ಏನಕ್ಕೆ ಮಾಡಿದೆ ಅಂದ್ರೆ ಅವ್ಳು ಸರಿಯಾದ ಉತ್ತರವನ್ನ ಸುದೀಪ್ ಸರಿಯಾಗಿ ಕೊಡಕ್ ಆಗ್ತಿರ್ಲಿಲ್ಲ. ರಘು ಅವ್ರು ಕೇಳಿದಕ್ಕೆ ಅವ್ರು ನಾಮಿನೇಟ್ ಮಾಡಿದ್ ನಿಮ್ಗೆ ಸರಿ ಅನ್ನಿಸ್ತಾ ಇಲ್ವಾ ಅಂತಂದಾಗ ಅವರು ಸರ್ ಅವಳು ಕೊಟ್ಟಿದ್ದು ಯಾಕೆ ಕೊಟ್ಟೆ ಅಂತ ಕೇಳಿದಕ್ಕೆ ಸರಿಯಾದ ಉತ್ತರ ಕೊಡ್ಲಿಲ್ಲ, ಏನೋ ಅವಳಿಗೆ ಅರ್ಥವೇ ಆಗ್ಲಿಲ್ವೇನಂತ ನಾನು ಸುಮ್ಗಾಗ್ಬಿಟ್ಟೆ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ರಘು ಅವ್ರಿಗೆ ನಾಮಿನೇಟ್ ಮಾಡಿದ್ದು ತಪ್ಪು. ಜೊತೆಗೆ ನೆನ್ನೆನೆ ಕೂಡ ಮನೆಯ ಒಂದು ಏನು ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ, ಹಂಗಾಗಿ ಅವರು ಸೇವ್ ಆಗಿದ್ದಾರೆ. ಹಂಗಾಗಿ ಜೊತೆಗೆ ಇವರು ವಂಶದ ಕುಡಿ ಅಂತ ಗಿಲ್ಲಿಗೂ ಕೂಡ ರಕ್ಷಿತಾಗೂ ಹೇಳ್ತಿದ್ರು. ಹಂಗಾಗಿ ಗಿಲ್ಲಿ ಇವರಿಬ್ಬರ ಆಟಗಳನ್ನ ನೋಡಿ ತುಂಬಾ ಜನಕ್ಕೆ ಬೇಜಾರಾಗ್ತಿತ್ತು. ಸುದೀಪ್ ಅವರು ಗಿಲ್ಲಿ ಮತ್ತೆ ರಕ್ಷಿತಾಗೆ ಸಿಕ್ಕಾಬಟ್ಟೆ ಟಾರ್ಚರ್ ಮಾಡಿ ಸಿಕ್ಕಾಬಟ್ಟೆ ಬೇವ್ರಿಳಿಸಿ ಗ್ರಾಚಾರ ಬಿಡಿಸಿದ್ರು. ಗಿಲ್ಲಿ
ಆಡುವಾಗ ಬೇರೆ, ಆದ್ರೆ ಅಲ್ಲಿ ಕೂತ್ಕೊಂಡು ಅವ್ರು ತಪ್ಪಾದಾಗ ಸುದೀಪ್ ಸರ್ ಸರಿಯಾಗಿ ಗ್ರಾಚಾರ ಬಿಡಿಸುವಾಗ ಅವ್ರ ಮುಖ ನೋಡ್ರೆ ಒಂಥರ ಆಗ್ತಿತ್ತು. ಇಬ್ರು ತಲೆ ತಗ್ಗಿಸ್ಕೊ ಕೂತ್ಬಿಟ್ಟಿರು. ಅದಕ್ಕೆ ಎಷ್ಟು ಬೇಕು ಅಷ್ಟು ಆಡ್ಬೇಕು. ರಾಸಿಕಾ ತೂ 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 ಅಂತ ಉಗಿಯೋದು ಒಂದು ಟ್ರೆಂಡ್ ಆಗ್ಬಿಟ್ಟಿತ್ತು, ಅದ್ರ ಸಾಂಗು ಕೂಡ ಆಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದ್ಸರಿ ಹೇಳಿದ್ರು ಸುದೀಪ್ ಅವರು, ಜನ 9 ಗಂಟೆಗೆ ಬಿಗ್ ಬಾಸ್ ನೋಡ್ತಾ ಇರೋದು ಸುದೀಪ್ ಅಭಿಮಾನಿಗಳಿಗೋಸ್ಕರ ಅಲ್ಲ, ಬಿಗ್ ಬಾಸ್ ಅಭಿಮಾನಿಗಳು ಅಂತ ನೋಡ್ತಾ ಇರೋದು. ಅಂದ್ರೆ ನನ್ನ ಅಭಿಮಾನಕ್ಕೋಸ್ಕರ ನೋಡ್ತಾ ಇಲ್ಲ, ಅದನ್ನು ಒಂದ್ ಮಾತು ಮೀರಿ ಬಿಗ್ ಬಾಸ್ ಅಭಿಮಾನಕ್ಕೋಸ್ಕರ ನೋಡ್ತಾ ಇರೋದು. ನಿಮ್ಗೆ ತೂ ತೂ ಅಂತ ಉಗಿತಾ ಇದ್ರೆ ನೋಡ್ತಾ ಇರೋ ಜನ ದಡ್ರಲ್ಲ ಅಂತೇಳಿ ಈ ರಾಸಿಕಾಗೆ ಇದೊಂದು ಗ್ರಾಚಾರ ಬಿಡಿಸಿದ್ರು. ಅದಾದ್ಮೇಲೆ ಅಶ್ವಿನಿ ಅವರು ಅವ್ರದ್ದೊಂದು ಹೇಳಿದ್ರು. ಇವತ್ತು ಈ ವಾರದಲ್ಲಿ ಅವ್ರು ಸೈಲೆಂಟ್ ಆಗಿದ್ದಕ್ಕೆ ಅವ್ರದ್ದೇನೋ ಅಷ್ಟೇನು ತಪ್ಪುಗಳೇನು ಬರಲಿಲ್ಲ. ಆದ್ರೆ ಅವ್ರದ್ದೊಂದು ಮಿಸ್ಟೇಕ್ ಹೇಳಿದ್ರು. ಈ ಜೊತೆಲಿ ಇದ್ಕೊಂಡು ಈಗ ಗಿಲ್ಲಿ ಟೀಮಿಂದ ಬಂದಿದ್ದ ರಕ್ಷಿತಾ ಕೆಲವೊಂದು ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡೋಕ್ಕೋಸ್ಕರ ಕೆಲವೊಂದು ಒಪ್ಕದೇ ಇದ್ದಾಗ ಗಿಲ್ಲಿ ರಕ್ಷಿತಾ ಇದ್ ಮಾಡಕ್ ನೀ ಸರಿ ಇಲ್ಲ ಅದನ್ನೆಲ್ಲ ಹೇಳೋ ರೂಲ್ಸ್ ನಿಮಗಿಲ್ಲ, ಅವಳೇನೇ ಮಾಡ್ರು ಅದನ್ನ ನಾವು ನೋಡ್ಕೋತೀವಿ, ನೀವೇ ಅದನ್ನೆಲ್ಲ ಗಿಳಪೆ ಕೊಡುವಂಥದ್ದು, ನೀನೇ ಸರಿಯಿಲ್ಲ ಅಂತ ಹೇಳೋದು ನೀವು ಸರಿಯಿಲ್ಲ ಮೇಡಮ್ ಅಂತ ಅದನ್ನೊಂದು ಹೇಳಿದ್ರು. ಆಮೇಲೆ ಸುದಿ ನೀನೆಂತ ಆರ್ಟಿಸ್ಟು, ನೀ ಎಂತ ಕಲಾವಿದ, ನೀನ್ ಎಂತ ಸ್ಟ್ರಾಂಗ್ ಗೇಮರ್ ಅಂತ ನನಗ್ ಗೊತ್ತು. ಸಿನಿಮಾದಲ್ಲೇ ಎಂತ ಟ್ರೆಂಡಿಂಗ್ ಆಗಿದ್ದಾರೆ, ಅಲ್ಲಿ ನೀವು ನನ್ನ ಕೈಲಿ ಏನು ಆಡಕ್ಕಾಗಲ್ಲ ಅಂದ್ಬಿಟ್ಟು ಸೇಫ್ ಆಗಿರೋದಕ್ಕೋಸ್ಕರ ನೀವು ಆಟ ಆಡದೆ ಇರೋದು ತಪ್ಪು. ಇನ್ನು ಮುಂದೆ ಕರೆಕ್ಟಾಗಿ ಆಟ ಆಡಿ ಅಂತೇಳಿ ಕರೆಕ್ಟಾಗಿ ಅವ್ರಿಗೆ ಬುದ್ಧಿ ಹೇಳಿದ್ರು. ಆಮೇಲೆ ಜನಗಳಿಗೆ ಅದು ಹೇಳಿದ್ರು, ಕೊನೆಯಲ್ಲಿ ಒಂದು ಚೆನ್ನಾಗಿ ಹೇಳಿದ್ರು, ನಿಮ್ಗೆಲ್ಲ ಚಪ್ಪಾಳೆ ಹೊಡಿತಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಿ ಅಂತಲ್ಲ, ಚಪ್ಪಾಳೆ 2 ಕಾರಣಕ್ಕೆ ಹೊಡಿತಾರೆ. ನೀ ಚೆನ್ನಾಗಿ ಆಡ್ದೆ, ಚೆನ್ನಾಗಿ ಮಾತಾಡ್ದೆ ಅಂತೇಳಿ ಚಪ್ಪಾಳೆ ಹೊಡಿತಾರೆ. ನೀ ಚೆನ್ನಾಗಿ ಆಡ್ತಾ ಇಲ್ಲ, ಚೆನ್ನಾಗಿ ಮಾತಾಡ್ತಾ ಇಲ್ಲ, ಬಾಯಿ ಮುಚ್ಚ ಕೆಳಗಿಳಿದು ಬಾ, ಬೇಗ ಮುಗಿಸು ಅಂತ ಚಪ್ಪಾಳೆ ಹೊಡಿತಾರೆ. ಅರ್ಥ ಮಾಡ್ಕೊಂಡು ಆಡಿ ಅಂತ ಹೇಳಿ ಈ ವಾರದಲ್ಲಿ 8 ಜನ ನಾಮಿನೇಟೆಡ್ ಆಗಿದ್ರು. ಅದರಲ್ಲಿ ಯಾರ್ಯಾರು ಸೇಫ್ ಆಗ್ತಾರೆ ಅಂತೇಳಿ ಒಂದ್ ರೀತಿ ಗಂಭೀರವಾಗಿ ಬಂತು. ಏನೋ ಯಾರು ಸೋಲು ಗೆಲುವು ಇಬ್ಬರಿದ್ದಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಒಂದು ಗದ್ಗದಿತವಾದ ಒಂದು ಸಂದರ್ಭ ಬರುತ್ತಲ್ಲ, ಆ ತರ ಒಂದು ಬಂತು. ಅದರಲ್ಲಿ ಮೊದಲಿಗೆ ಸೇಫ್ ಆದವರು ಈ ಶನಿವಾರದ ದಿನ ಹೇಳಿದ ಇಬ್ರು ಯಾರ್ಯಾರು ಅಂತಂದ್ರೆ, ಮೊದಲಿಗೆ ಸೇಫ್ ಆಗಿದ್ದು ಅಶ್ವಿನಿ ಅವರು, ಆಮೇಲೆ 2ನೇದಾಗಿ ಸೇಫ್ ಆಗಿದ್ದು ರಕ್ಷಿತಾ ಅವರು. ಇಷ್ಟಕ್ಕೆ ಇವತ್ತು ಮುಗ್ದಿದೆ. ನಾಳೆ ಭಾನುವಾರ ಸುದೀಪ್ ಅವರು ಹೇಳಿದ್ದಾರೆ ಈ ವಾರ ಯಾರಾದ್ರೂ ಒಬ್ರು ಖಂಡಿತ ಹೋಗ್ತಾರೆ ಅಂತ. ಇನ್ನು ಉಳಿದಿ ನಾಮಿನೇಟೆಡ್ ಆಗಿರೋರಲ್ಲಿ ರಘುವರಂತೂ ಹೋಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಏನೋ ಟೀಮ್ ಲೀಡರ್ ಆಗಿದೆ, ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಅವ್ರದ್ದು ಯಾವ್ದೇ ಕಂಪ್ಲೇಂಟ್ಸ್ ಈ ವಾರದ ಏನು ಬರಲಿಲ್ಲ. ಅವ್ರನ್ನ ಬೇಕು ಅಂತ ನಾಮಿನೇಟ್ ಮಾಡಿದ್ದು ಈ ರಕ್ಷಿತಾ ಮತ್ತೆ ಕೆಲವರು, ಅದು ಪ್ರೂವ್ ಆಗಿದೆ. ಇನ್ನು ಇವ್ರು 3 ಜನ ಆಯ್ತು ಅಂದ್ರೆ ಇನ್ನು 5 ಜನ ಬರ್ತಾರೆ. ಇನ್ನು 5 ಜನದಲ್ಲಿ ಯಾರು ಹೋಗ್ತಾರೆ ಯಾರು ಉಳ್ಕತ್ತಾರೆ ಗೊತ್ತಿಲ್ಲ. ಅದ್ರಲ್ಲಿ ಎಸ್ಪೆಷಲಿ ನನಗನ್ಸುತ್ತೆ ಅಂತಂದ್ರೆ ತುಂಬಾ ಓವರ್ ಆಟಿಟ್ಯೂಡ್ ಮಾಡ್ತಿದ್ದು ಕರ್ನಾಟಕ ಜನ ಎಲ್ಲ ಹೇಳ್ತಾ ಇರೋದು ಯಾರನ್ನ ಅಂತಂದ್ರೆ ಧ್ರುವಂತ್ನ ಅಂತಿದ್ರು. ಧ್ರುವಂತ್ನ ಚೆನ್ನಾಗಿ ಹೋಗ್ಲಿದ್ದಾರೆ, ಕ್ಲಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಧ್ರುವಂತ್ ಎಲ್ಲ ತುಂಬಾ ಗೌರವ ಕೊಟ್ಟೆಲ್ಲ ಅವ್ನು ಧ್ರುವಂತ್ ಬಗ್ಗೆ ಎಲ್ಲ ರಾಸಿಕದು ಮಾಡ್ತಿದ್ ಕಿರಿಕಿರಿ ಎಲ್ಲ ಕ್ಲಾರಿಟಿ ಎಲ್ಲ ಕ್ಲೀನ್ ವಾಶ್ ಮಾಡಿ ಇಟ್ಟಿದ್ದಾರೆ. ನಾಳೆ ಕಳ್ಸಿದ್ರು ಅವ್ರನ್ನೇ ಕಳಿಸ್ಬೋದು ಮನೆಯಿಂದ ಅಂತ ಅನ್ಸುತ್ತೆ. ಯಾರ್ಯಾರು ನಾಮಿನೇಟೆಡ್ ಆಗಿದ್ದಾರೋ ಅವ್ರೆಲ್ರೂ ನೀವು ಬ್ಯಾಗ್ ತಕೊಂಡು, ನೀವು ಸೂಟ್ ಕೇಸ್ ತಕೊಂಡು ಮನೆಯಿಂದ ಹೊರಗಡೆ ತಂದು ಇಟ್ಬಿಡ್ರಿ. ಯಾರು ನಾಳೆ ಹೊರಗಡೆ ಹೋಗ್ಬೇಕು ಅವ್ರ ಬ್ಯಾಗ್ ಹೊರಗಡೆ ತಗೊಂಡು ಹೋಗಿ, ಇನ್ನುಳಿದು ಹೊರಗಡೆ ಬನ್ನಿ ಅಂತ ಹೇಳಿ. ಈಗ ಆಲ್ರೆಡಿ ಸೂಟ್ ಕೇಸ್ ಇಟ್ಟಿರೋರಲ್ಲಿ ಇಬ್ಬರು ಹೊರಗಡೆ ತಗೊಬಂದಿದ್ದಾರೆ, ಅದ್ರ ಅಶ್ವಿನಿ ಅವರು ಮತ್ತೆ ರಕ್ಷಿತಾ. ಈ ನಾಳೆ ಯಾರು ಹೋಗ್ತಾರೆ ಗೊತ್ತಿಲ್ಲ. ಯಾರು ಹೋಗ್ಬೋದು ಅನ್ನೋದನ್ನೇ ನೀವು ಕಮೆಂಟ್ ಮಾಡಿ. ಜೊತೆಗೆ ಇವತ್ತು ಕಿಚ್ಚನ ಈ ಪಂಚಾಯಿತಿಯಲ್ಲಿ ಕಿಚ್ಚನ ಪ್ರತಿ ಒಂದೊಂದು ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ರು. ನಾವು ಹೈಲೈಟ್ಸ್ ಮಾತ್ರ ಹೇಳಿದೀವಿ. ಅದರಲ್ಲಿ ಕಿಚ್ಚನ ಪಂಚಾಯಿತಿ ನಿಮ್ಗೆ ಏನ್ ಇಷ್ಟ ಆಯ್ತು, ಅವ್ರು ಮಾತಾಡೋದು ಯಾವ ಸಂದರ್ಭಗಳು ಇಷ್ಟ ಆಯ್ತು ಅನ್ನೋದನ್ನ ತಿಳಿಸಿ ನಿಮ್ಮ ಕಮೆಂಟ್ ನ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಇದೇ ರೀತಿ ಬಿಗ್ ಬಾಸ್ ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ. ನಮಸ್ಕಾರ, ಥ್ಯಾಂಕ್ ಯು. ಕಟ್ ಮಾಡಪ್ಪ ಮಧ್ಯದಲ್ಲಿ